ನಾನು ಓದಿದ ಶಾಲೆ ಉದಾಹರಣೆಗೆ ಶಿವಮೊಗ್ಗ ಜಿಲ್ಲೆ ಹೊಸನಗರ ತೀರ್ಥಹಳ್ಳಿ ಹತ್ರ ಬರುತ್ತೆ, ಮಾಸ್ತಿಕಟ್ಟೆ ಅಂತ, 100 ವರ್ಷ ಶತಮಾನ ಕಂಡಿದೆ. ದುರಂತ ಏನಂದ್ರೆ ಆ ಶಾಲೆಯಲ್ಲಿ ಈಗ ಸುಮಾರು ಒಂದು 10 ಮಕ್ಕಳು ಇಲ್ಲ, ಒಬ್ಬರೇ ಒಬ್ರು ಶಿಕ್ಷಕರು ಇಲ್ಲ, ಅತಿಥಿ ಶಿಕ್ಷಕರು ಯಾರೊಬ್ರು ಬಂದಿದ್ದಾರೆ. ಈ ಪರಿಸ್ಥಿತಿ ಇದೆ. ನೀವೇ ಹೇಳಿರೋ 100 ವರ್ಷ ದಾಟಿರೋ ಒಂದು ಶಾಲೆಯ ಪರಿಸ್ಥಿತಿ ಇದೆ. ಹೋಗ್ತೀನಿ ನಾನು ಅಲ್ಲಿಗೆ. ಅಲ್ಲಿ ಅದು ಯಾಕೆ ಈಗ ನೋಡಿ, ಒಂದು ನನ್ನ ಅಸೆಸ್ಮೆಂಟ್ ಪ್ರಕಾರ ಸರ್ಕಾರಿ ಶಾಲೆಯಲ್ಲಿ ಸರಿಯಾದ ವ್ಯವಸ್ಥೆ ಇದ್ದರೆ ಶಿಕ್ಷಕರು ಮಕ್ಕಳನ್ನು ಆ ಶಾಲೆಗೆ ಕಳಿಸಲಿಕ್ಕೆ ಹಿಂದೆ ಮುಂದೆ ನೋಡಲ್ಲ. ನೀವು ಅಲ್ಲಿ ಟಾಯ್ಲೆಟ್ ಇಲ್ಲ, ನೀರಿಲ್ಲ, ಕೂತುಕೊಳ್ಳಿಕ್ಕೆ ಬೆಂಚ್ ಇಲ್ಲ, ಸೂರು ಸೋರ್ತಾ ಇದೆ ಅಂದರೆ ಯಾವ ಪೇರೆಂಟ್ಸ್ ಆ ಶಾಲೆಗೆ ಕಳಿಸ್ತಾರೆ? ಆದರೆ ನನ್ನ ಮುಂದೆ ಒಂದು ಒಳ್ಳೆ ಮಾಡೆಲ್ ಇದೆ, ಅದು ಡೆಲ್ಲಿ ಮಾಡೆಲ್. ನೋಡಿ, ಡೆಲ್ಲಿಯಲ್ಲಿ ಆಪ್ ಸರ್ಕಾರ ಬಂದ ಕೂಡಲೇ ಅವರ ಮೊದಲ ಪ್ರಯಾರಿಟಿ 3: ಒಂದು ವಿದ್ಯುತ್ ಸರಿ ಮಾಡಿದರು, ನೀರು ಸರಿ ಮಾಡಿದರು, ಶಿಕ್ಷಣ ಸರಿ ಮಾಡಿದರು, ಆರೋಗ್ಯ ಸರಿ ಮಾಡಿದರು. ಶಿಕ್ಷಣಕ್ಕೆ 33% ಹಣ ಇಟ್ಟರು.